ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ನಾವೆಲ್ಲದಕ್ಕೆ ಇವತ್ತು ಸುತ್ತುಗೋಡೆ ಹಾಕಿದ್ದೀವಿ, ಫೆನ್ಸಿಂಗ್ ಮಾಡಿದ್ದೀವಿ ಅಂದರೆ ಅದು ಸುರಕ್ಷಿತವಾಗಿರ್ತದೆ. ಭಾಳ ಅವಶ್ಯಕತೆ ಇದೆ. ಯಾಕಂದರೆ ಅರಣ್ಯ ಪ್ರದೇಶ ಬೆಳೀತಾ ಇಲ್ಲ. 21% ನಾವು ಮೇಂಟೈನ್ ಮಾಡಿದ್ರು ಅದೊಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. 33% ಭೂಭಾಗದ ಅರಣ್ಯ ಇರಬೇಕು ಅಂತ ಹೇಳ್ತಾರೆ ತಜ್ಞರು. 21% ಇದರಲ್ಲೇ ಕಡಿಮೆ ಹಾಕೊಂತ ಹೋದ್ರೆ ಮುಂದಿನ ಪೀಳಿಗೆ ಶಾಪ ಆಗ್ತದೆ. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ 7 ಮರಗಳು ಬೇಕು ಅಂತ ಹೇಳ್ತಾರೆ. ಮರಗಳಿಂದ ಏನಾಗ್ತದೆ? ಇವತ್ತು ಮರಗಳು ನಮಗೆ ಆಮ್ಲಜನಕ ಕೊಡ್ತವೆ. ಇವತ್ತು ನಮ್ಮ ಪ್ರಾಣವಾಯು. ನಾವೆಲ್ಲ ಈ ಭೂಮಿ ಮೇಲಿದ್ದಂತೆ ಎಲ್ಲ ಜೀವ ಜಂತುಗಳು ಬದುಕಬೇಕು ಅಂದ್ರೆ ಆಮ್ಲಜನಕ ಬೇಕು. ನಿಷ್ಠಾವಂತ ನಾಯಕರನ್ನು ಕಳ್ಕೊಂಡಂತಾಗಿದೆ. ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅವರು ಇವರು ಸಾಕಷ್ಟು ಮಹಾವಿಜ್ಞಾನಿಯಾಗಿ ಭಾಸ್ಕರವನ್ನು ಭಾಸ್ಕರ್ 2 ಇದರಲ್ಲಿ ನಿರ್ದೇಶಕರಾಗಿ, ಇಸ್ರೋಗೆ ಅಧ್ಯಕ್ಷರಾಗಿ ಹಾಗೂ ತಂತ್ರಜ್ಞಾನದಲ್ಲಿ ಜಾಗತಿಕ ಮಟ್ಟಿಗೆ ಸಾಕಷ್ಟು ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದ್ರ ಜೊತೆಯಲ್ಲಿ ಗ್ರಾಮೀಣ ಸಂಶೋಧನಾ ಸಂಸ್ಥೆಗೆ ಟ್ರಸ್ಟ್ ಸದಸ್ಯರಾಗಿ ವೈಜ್ಞಾನಿಕ ಮತ್ತು ಶಿಕ್ಷಣ ನಿಷ್ಠೆಯಿಂದ ಭಾಳ ಉತ್ತಮ ವಿಜ್ಞಾನಿಯಾಗಿದ್ದರು. 2003ರಿಂದ 2009ರವರೆಗೂ 6 ವರ್ಷ ಕಾಲ ಅವರು ರಾಜ್ಯಸಭಾ ಸದಸ್ಯರಾಗಿ ಹಾಗೂ ಸುಮಾರು ವಿಶ್ವವಿದ್ಯಾಲಯಗಳಲ್ಲಿ ಗೌರವ ಡಾಕ್ಟರೇಟು, ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುವಂಥದ್ದು. ಅವರ ಅಗಲಿಕೆಯಿಂದ ಕೇವಲ ವಿಜ್ಞಾನಿ ಅಲ್ಲ, ವಿಜ್ಞಾನ ಕ್ಷೇತ್ರದ ದಾರಿದೀಪವನ್ನೇ ನಾವು ಕಳೆದುಕೊಂಡಂತಾಗಿದೆ.